ಇವತ್ತು ಕರ್ನಾಟಕ ಬಂಧನ ಕನ್ನಡಪರ ಚಳವಳಿಯ ಹೋರಾಟಗಾರರು ಕೊಟ್ಟಿದ್ರು. ಆದ್ರೆ ಇವತ್ತು ಹುಬ್ಬಳ್ಳಿಯಲ್ಲಿ ಈ ಒಂದು ಕರ್ನಾಟಕ ಬಂದ್ಗೆ ಯಾವುದೇ ರೀತಿಯ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ. ಈ ಒಂದು ಕರ್ನಾಟಕ ಬಂದ್ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳ್ಬೋದು. ನಾವಿವತ್ತು ನೋಡ್ತಾ ಇರೋದು ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ ಇರೋದು, ವೃತ್ತದಲ್ಲಿರೋದು. ಇದು ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತ ಹೃದಯ ಭಾಗ ಇದೆ. ಯಾವುದೇ ರೀತಿಯಾದಂತ ಪ್ರತಿಭಟನೆ ಬಿಸಿ ಅಥವಾ ಸಾರಿಗೆ ಬಂದಾಗ್ಲಿ, ಶಾಲಾ ಕಾಲೇಜ್ ಬಂದಾಗ್ಲಿ, ಸರ್ಕಾರಿ ಕಚೇರಿಗಳು ರಜೆ ಕೊಡೋದಾಗ್ಲಿ ಯಾವುದೇ ರೀತಿ ಮಾಡಿಲ್ಲ. ಮಾಮೂಲಿತ ಜನಜೀವನ ಇವತ್ತು ಎಂದಿನಂತೆ ಇದೆ. ಒಂದು ಮುಂಜಾಗ್ರತಕವಾಗಿ ಪೊಲೀಸರು ಒಂದು ವ್ಯವಸ್ಥೆಯನ್ನ, ಭದ್ರತೆಯನ್ನ ಪೊಲೀಸರು ಸಾಕಷ್ಟು ನಿಯೋಜನೆ ಮಾಡಿದ್ದಾರೆ. ಆದ್ರೆ ಯಾವುದೇ ರೀತಿ ಇದುವರೆಗೂ ಸಹ ಯಾವುದೇ ಸಂಘಟನೆಗಳಾಗಲಿ ಇವತ್ತಿನ ಬಂದಿರ್ತಕ್ಕಂಥ ಪೊಲೀಸ್ ವ್ಯಾಪಕ ಭದ್ರತೆ ಇವತ್ತು ಇದೆ. ಆದ್ರಿಂದ ಒಂದ್ ರೀತಿಯ ಸಂಪೂರ್ಣವಾದಂತ ವಿಫಲ ಅಂತ ಹೇಳ್ಬೋದು. ಅನೇಕ ಕನ್ನಡಪರ ಸಂಘಟನೆಗಳು ಎಲ್ಲೋ ಒಂದ್ ಕಡೆ ಬಂದ್ಗೆ ಒಂದು ಕರೆಯನ್ನ ಕೊಡ್ತೇವೆ ಅಥವಾ ಬೆಂಬಲವನ್ನು ಕೊಡ್ತೇವೆ ಅಂತ ಹೇಳಿ ಸ್ವತಃ ಕನ್ನಡಪರ ಒಕ್ಕೂಟದ ನಾಯಕ ವಾಟಾಳ್ ನಾಗರಾಜ್ ಹೇಳಿದ್ರು. ವಾಟಾಳ್ ನಾಗರಾಜ್ ಅವರ ಹೇಳಿಕೆ ಅಥವಾ ಅವರ ಭರವಸೆ ಖುಷಿಯಾಗಿದೆ. ಇವತ್ತು ಯಾವುದೇ ಪರ ಸಂಘಟನೆ ಆಗಲಿ, ಮಹಿಳಾ ಸಂಘಟನೆ, ಕಾರ್ಮಿಕ ಸಂಘಟನೆ, ವ್ಯಾಪಾರಗಳ ಸಂಘಟನೆಗಳು ಬಂದ್ಗೆ ಸಪೋರ್ಟ್ ಮಾಡಿಲ್ಲ. ಇವತ್ತು ಸಂಪೂರ್ಣವಾದಂತಹ ಕರ್ನಾಟಕ ಬಂದ್ ವಿಫಲವಾಗಿದೆ. ಹುಬ್ಬಳ್ಳಿಯಲ್ಲಿ ಎಂದಿನಂತೆ ಮಾಮೂಲಿ ಜನಜೀವನ, ಸರ್ಕಾರಿ ಕಚೇರಿಗಳಿವೆ, ಶಾಲಾ ಕಾಲೇಜುಗಳು ತೆಗೆದಿವೆ, ಸರ್ಕಾರಿ ಕಚೇರಿಗಳಿವೆ, ಖಾಸಗಿ ಮತ್ತು ಸರ್ಕಾರಿ ಸಾರಿಗೆ ಬಸ್ಗಳು, ಸರ್ಕಾರಿ ಬಸ್ಗಳು ಮಾಮೂಲಿನಂತೆ ಸಂಚಾರ ಮಾಡ್ತಿವೆ. ಆದ್ರಿಂದ ಇವತ್ತಿನ ಏನು ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ರೀತಿ ನಿರ್ಲಕ್ಷ್ಯ ಇತ್ತು. ಮಹದಾಯಿ ಯೋಜನೆಗೆ ಸಾರಿಗೆ ಒತ್ತನ್ನು ಕೊಡ್ತಾ ಇಲ್ಲ ಆ ಭಾಗದ ದಕ್ಷಿಣ ಕರ್ನಾಟಕ ಭಾಗದ ನಾಯಕರು. ಇಲ್ಲೊಂದ್ ಕಡೆ ಮೇಕೆದಾಟು ಇರ್ಬೋದು, ಕಾವೇರಿ ಇಶ್ಯೂದಾಗ ಮಾತ್ರ ಸಾಕಷ್ಟು ಒತ್ತು ಕೊಡ್ತಾರೆ, ಹೋರಾಟ ಮಾಡ್ತಾರೆ. ಉತ್ತರ ಕರ್ನಾಟಕವನ್ನ ಸಂಪೂರ್ಣ ನಿರ್ಲಕ್ಷ್ಯ ಮಾಡ್ತಾರೆ. ಅದರಿಂದ ನಾವು ಯಾವುದೇ ರೀತಿ ಬೆಂಬಲವನ್ನು ಕೊಡೋದಿಲ್ಲ ಅಂತ ಹೇಳಿದ್ರು. ಅದರಿಂದ ಅದು ನಿಜ ಆಗಿದೆ. ಇವತ್ತು ಹುಬ್ಬಳ್ಳಿಯಲ್ಲಿ ಸಂಪೂರ್ಣವಾದಂತ ಏನು ಬಂದ್ ಕರ್ನಾಟಕ ಬಂದ್ ವಿಫಲ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ನಾವು ನೋಡ್ತಾ ಇರ್ಬೋದು ಯಾವ್ದಾರ ಸಂಘಟನೆಗಳು ಸಪೋರ್ಟ್ ಬೆಂಬಲ ಕೊಡ್ತಾವ, ಹೋರಾಟ ಮಾಡ್ತಾವ, ಪ್ರತಿಭಟನೆ ಮಾಡ್ತಾವ, ಅಥವಾ ವಾಟಾಳ್ ನಾಗರಾಜ್ ಅವರ ಕೊಟ್ಟಂತ ಕರೆಗೆ ಬೆಂಬಲ ಕೊಡ್ತಾವ ಅಂತ ಮಾಡಿದೀವಿ. ಯಾವುದೇ ರೀತಿಯಾದಂತ ಇದುವರೆಗೂ ಬಂದ್ ಸಪೋರ್ಟ್ ಮಾಡಲ್ಲ. ಅದರಿಂದ ಖಂಡಿತವಾಗ್ಲೂ ಇವತ್ತಿನ ಕರ್ನಾಟಕ ಬಂದ್ ಹುಬ್ಬಳ್ಳಿಯಲ್ಲಿ ವಿಫಲವಾಗಿದೆ, ಸಂಪೂರ್ಣವಾದಂತ ವಿಫಲ ಮತ್ತು ಯಾವುದೇ ರೀತಿಯ ಬೆಂಬಲವನ್ನ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಹುಬ್ಬಳ್ಳಿಯಿಂದ ಸಾಲಾರ್ಜಿ ಕಲ್ಮೇಶ್ ಮಂಡ್ಯಾಳ.